ಮಂಡ್ಯದ ಮಳವಳ್ಳಿ ತಾಲೂಕಿನಲ್ಲಿ ಕಾರಂಜಿಯೊಂದು ಸೃಷ್ಟಿಯಾಗ್ಬಿಟ್ಟಿದೆ. ಅರೆ ಇದು ಹೆಂಗೆ ಕಾರಂಜಿ ಸೃಷ್ಟಿಯಾಗ್ಬಿಡ್ತು? ಏನಾದ್ರು ಜಲದ ನೀರು ಮೇಲ್ಗಡೆ ಬಂತ? ಇದು ನಾವು ಅಂದ್ಕೊಂಡ್ರೆ ಹಾಗೆ ತಪ್ಪು. ಪೈಪ್ ಒಡೆದು ಕಾರಂಜಿಯಂತೆ ನೀರು ಚಿಮ್ತಾ ಇದೆ. ಬಹಳಷ್ಟು ಪ್ರಮಾಣದಲ್ಲಿ ನೀರು ಇದರಿಂದ ವ್ಯರ್ಥವಾಗ್ತಾ ಇದೆ, ಪೋಲಾಗ್ತಾ ಇದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಗುಂಡಾಪುರ ಬಳಿ ನಡೆದಿರುವಂತಹ ಘಟನೆ ಇದು. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ಮಂಡ್ಯದಲ್ಲಲ್ವಾ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಕೂರಕ್ಕಾಗಲ್ಲ, ಅಥವಾ ಬೆಂಗಳೂರವ್ರು ಸುಮ್ಮನೆ ಕೂರಕ್ಕಾಗಲ್ಲ. ಯಾಕಂತ ಇದ್ರು ಬೆಂಗಳೂರಿಗೆ ಕುಡಿಯೋ ನೀರನ್ನ ಸರಬರಾಜು ಮಾಡುವಂತ ಪೈಪ್ ಇದು. ಗೇಟ್ ವಾಲ್ವ್ ಒಡೆದು ಕಾರಂಜಿಯಂತೆ ನೀರು ಚಿಮ್ತಾ ಇದೆ. ಸದ್ಯಕ್ಕೆ ನೀರು ನಿಲ್ಲಿಸಿ ರಿಪೇರಿ ಕೆಲಸದಲ್ಲಿ ಅಧಿಕಾರಿಗಳು ತೊಡಗಿಸಿಕೊಂಡಿದ್ದಾರೆ. ರವಿಲಾಲಿಪಾಳ್ಯ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ರವಿಲಾಲಿಪಾಳ್ಯ, ಬಹಳ ಹೊತ್ತಿಗೆ ಕಾರಂಜಿ ರೀತಿ ಚಿಮ್ತಾ ಇತ್ತ, ಏನ್ ಕತೆ ರವಿಲಾಲಿಪಾಳ್ಯ? ಬಹುಶಃ ರಸ್ತೆ ಪಕ್ಕದಲ್ಲೇ ಹೀಗಾಗ್ತಾ ಇದ್ದೀನಿ ಅಂತ ಕಾಣಿಸುತ್ತಲ್ಲ? ಖಂಡಿತವಾಗ್ಲೂ ಮಾಲ್ತೇಶ್, ಏನು ಬೆಂಗಳೂರು ನಗರಕ್ಕೆ ಪೂರೈಕೆ ಮಾಡ್ತಕ್ಕಂಥ ಇದು ಕುಡಿಯೋ ನೀರು ಇನ್ನು ಕಾವೇರಿಯಿಂದ ವಿವಿಧ ಹಂತಗಳಲ್ಲಿ ಬೆಂಗಳೂರು ನಗರಕ್ಕೆ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಇದನ್ನ ಬೆಂಗಳೂರು ಜಲಮಂಡಳಿ ಮೇಂಟೆನೆನ್ಸ್ ಮಾಡುತ್ತೆ. ಆದ್ರೆ ಇವತ್ತು ಮಳವಳ್ಳಿ ತಾಲೂಕಿನ ಬಸ್ಸಾಪುರ ಮತ್ತೆ ಗುಂಡಾಪುರ ಈ ಎರಡು ಗ್ರಾಮಗಳ ನಡುವೆ ಇರ್ತಕ್ಕಂಥ ಒಂದು ಹಾದೋಗ್ತಕ್ಕಂಥ ಪೈಪ್ ಲೈನ್ ಒಡೆದೋಗಿ ಈ ರೀತಿ ಭಾರಿ ಪ್ರಮಾಣದಲ್ಲಿ ನೀರು ಪೋಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಜಲಮಂಡಳಿ ಅಧಿಕಾರಿಗಳಿಗೆ ಸ್ಥಳೀಯರು ಸಾಕಷ್ಟು ದೂರವಾಣಿ ಕರೆ ಮಾಡಿ ಮನವಿ ಕೊಟ್ಟರು. ಅಂದ್ರೆ ಈ ರೀತಿ ಆಗೋಗಿದೆ ಬನ್ನಿ ಅಂತ ಹೇಳಿದ್ರು ಕೂಡ ಅವರು ಹಲವು ಗಂಟೆಗಳು ಕಳೆದ್ರು ಕೂಡ ಅವ್ರು ಬರ್ಲಿಲ್ಲ ಅಂತ ಹೇಳಿ ಏನು ಸ್ಥಳೀಯರು ಆರೋಪ ಮಾಡ್ತಾ ಇದ್ರೆ, ಇದರಿಂದಾಗಿ ಭಾರಿ ಪ್ರಮಾಣದಲ್ಲಿ ನೀರು ಹರಿತಾ ಇದ್ರಿಂದ ಅಲ್ಲಿ ಏನು ನೀರು ವೇಸ್ಟ್ ಆಗೋದ್ರ ಜೊತೆಗೆ ನಮ್ಮ ಗದ್ದೆ ಒಳಗೆ ನುಗ್ಗಿ ಬೆಳೆನೂ ಕೂಡ ಹಾಳಾಗಿದೆ ಅಂತಕ್ಕಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಾಕಷ್ಟು ಹೊತ್ತು ಆದ್ಮೇಲೆ ಬಂದು ಅದನ್ನ ದುರಸ್ತಿ ಮಾಡ್ತಕ್ಕಂಥ ಕೆಲಸವನ್ನ ಆರಂಭ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ಬರ್ತಾ ಇರ್ತಕ್ಕಂಥದ್ದು. ತಕ್ಷಣ ಬಂದು ಈಗ ಒಂದು ಅನಾಹುತ ನಡೀತಿದಂಗೆ ಬಂದು ಕ್ರಮ ತಗೊಂಡಿದ್ರೆ ನೀರು ವೇಸ್ಟ್ ಆಗೋದ್ರ ಜೊತೆಗೆ ಬೆಳೆನೂ ಉಳಿತು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥ ಗ್ರಾಮಸ್ಥರು ಮುಂದೆ ಈ ರೀತಿ ಏನು ಅನಾಹುತ ಅಥವಾ ಅವಘಡ ಆಗದೆ ಇರೋ ನಿಟ್ಟಿನಲ್ಲಿ ಕ್ರಮ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರು ಜಲಮಂಡಳಿಯ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದಾರೆ. ಮತ್ತೆ ಓಕೆ, ಥ್ಯಾಂಕ್ ಯು ರವಿಲಾಲಿಪಾಳ್ಯ.